ಸೊ ನಾನಿವಾಗ ನಿಮ್ಮ ಲವ್ ವಿಷಯವಾಗಿ ರೀಡಿಂಗ್ ಮಾಡ್ತಾಯಿದ್ದೀನಿ. ಈ ಫಿಗರಿನ್ ಇದೆಯಲ್ಲ, ಒಂದು ಮೂನನ್ನು ಹಿಡ್ಕೊಂಡಿದೆ, ಇನ್ನೊಂದು ಫ್ಲವರ್ನ ಇಟ್ಕೊಂಡಿದೆ. ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಿದೆ ಮೆಸೇಜ್ ನಿಮಗೆ? ವಾಟ್ ಈಸ್ ದ ಮೆಸೇಜ್ ಫ್ರಮ್ ದಿಸ್ ಪರ್ಸನ್? ನೀವು ಯಾರನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಾ, ಈ ವ್ಯಕ್ತಿಯಿಂದ ಏನಿದೆ ಅವರ ಮನಸ್ಸಿನ ಮಾತುಗಳು ಅಂತ ನೀವು ತಿಳ್ಕೊಬಹುದು. ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೂ ಈ ವ್ಯಕ್ತಿಯನ್ನು, ಈ ಸ್ಪೆಷಲ್ ಪರ್ಸನನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ವಿ ವಿಲ್ ಡೂ ದ ರೀಡಿಂಗ್. ಲೆಟ್ಸ್ ಸಿ ಏನು ಬರುತ್ತೆ ಅಂತ. ವಾಟ್ ಆರ್ ದ ಮೆಸೇಜಸ್ ಫ್ರಮ್ ದ ಸ್ಪೆಷಲ್ ಪರ್ಸನ್? ಹಿಯರ್ ಯು ಗೋ. ಯಾರು ಈ ಒಂದು ಫಿಗರಿನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ರು, ಮೆಸೇಜಸ್ ಏನು ಬಂದಿದೆ ನೋಡೋಣ. ಫಸ್ಟ್ ಮೆಸೇಜ್, ಮೈ ಡೇ ಸ್ಟಾರ್ಟ್ಸ್ ವಿತ್ ಯೋರ್ ಸ್ಮೈಲ್, ಬಿ ಮೈನ್ ಓನ್ಲಿ ಅಂತ ಮೆಸೇಜ್ ಬಂದಿದೆ. ಸ್ಪೆಷಲ್ ಪರ್ಸನ್ನಿಂದ ಬಂದಿರುವಂಥ ಮೆಸೇಜ್ ಆಗಿದೆ ಇದು. ನೆಕ್ಸ್ಟ್ ಮೆಸೇಜ್, ಲೆಟ್ಸ್ ಗೋ ಆನ್ ಅ ಲಾಂಗ್ ಡ್ರೈವ್ ಟು ಬಿ ಲಾಸ್ಟ್ ವಿತ್ ಈಚ್ ಅದರ್. ಸೊ ಟ್ರಾವೆಲ್ ಮಾಡಬೇಕು, ಎಲ್ಲರೂ ಆಚೆ ಹೋಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ, ಅದನ್ನು ಹೇಳುವ ಆಸೆ ಇದೆ ನಿಮಗೆ. ರೀಜೆನ್ಯುವೇಷನ್ ಬರ್ತಾ ಇದೆ. ಐ ಆಮ್ ದ ಹ್ಯಾಪಿಯೆಸ್ಟ್ ಮೀ ವೆನ್ ಐ ಆಮ್ ವಿತ್ ಯು. ನಾನು ನಿನ್ನ ಜೊತೆ ಇದ್ದಾಗ ಬಹಳ ಖುಷಿಯಾಗಿರ್ತೀನಿ ಅಂತ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ ನಿಮಗೆ. ಸೊ ಯಾರು ಈ ಒಂದು ಫಿಗರಿನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ರು, ಈ ವ್ಯಕ್ತಿಯಿಂದ, ಈ ಸ್ಪೆಷಲ್ ವ್ಯಕ್ತಿಯಿಂದ ಏನಿದೆ ಮೆಸೇಜ್ ಅಂತ ನೋಡೋಣ. ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ? ಹಾರ್ಟ್ ಬ್ರೇಕ್ ಕಾರ್ಡ್ ಬರ್ತಾ ಇದೆ. ಐ ಹೇಟ್ ಮೈ ಸೆಲ್ಫ್ ಫಾರ್ ಬಿಲೀವಿಂಗ್ ಯು ಅಗ್ಯಾನ್ ಆ್ಯಂಡ್ ಅಗ್ಯಾನ್ ಅಂತ ಬರ್ತಾ ಇದೆ. ಯಾವುದೋ ಒಂದು ವಿಷಯವಾಗಿ ಇವ್ರು ತುಂಬ ನೊಂದಿದ್ದಾರೆ ಹಾಗೂ ನೀವು ನೋವು ಕೊಟ್ಟಿದ್ದೀರಾ ಅನ್ನುವಂಥ ಒಂದು ಮನಸ್ಥಿತಿಲಿದ್ದಾರೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಅಟ್ರಾಕ್ಷನ್ ಕಾರ್ಡ್ ಬರ್ತಾ ಇದೆ. ಐ ಆಮ್ ಫ್ಯಾಸಿನೇಟೆಡ್ ವಿತ್ ಯೋರ್ ಬ್ಯೂಟಿ ಬಟ್ ನಾಟ್ ಸೀರಿಯಸ್. ಈ ವ್ಯಕ್ತಿ ಏನು ಹೇಳ್ತಿರೋದು ಅಂದರೆ, ನನಗೆ ನೀನಂದರೆ ಇಷ್ಟ, ಆದರೆ ನಾನು ನಿಜವಾಗ್ಲೂ ಸೀರಿಯಸ್ ಆಗಿಲ್ಲ ನಿನ್ನ ಬಗ್ಗೆ, ನನ್ನ ನಂಬೋದಿಲ್ಲ, ಇಟ್ ವಾಂಟ್ ವರ್ಕ್ ಅನ್ನುವಂಥ ಒಂದು ಮನಸ್ಥಿತಿಲಿ ಈ ವ್ಯಕ್ತಿ ಇದ್ದಾರೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಐ ಅಕ್ಸೆಪ್ಟ್ ಯು ವಿತ್ ಆಲ್ ಯೋರ್ ಫ್ಲಾಸ್, ಯು ಆರ್ ಮೈ ವರ್ಲ್ಡ್. ಆಕ್ಸೆಪ್ಟೆನ್ಸ್ ಕಾರ್ಡ್ ಕೂಡ ಬರ್ತಾ ಇದೆ. ಸೊ ಈ ವ್ಯಕ್ತಿ ಯಾರೇ ಆಗಿರ್ಬೋದು, ತುಂಬ ಕನ್ಫ್ಯೂಷನಲ್ಲಿದ್ದಾರೆ ಹಾಗೂ ನಿಮ್ಮನ್ನು ಒಂದು ಆಪ್ಷನ್ ಆಗೂ ಇಟ್ಕೊಂಡಿದ್ದಾರೆ. ಒಂದೊಂದು ಸಲ ನೀವು ಬೇಕು ಅನ್ನುವಂಥ ಮನಸ್ಥಿತಿಗೆ ಬರ್ತಾರೆ, ಒಂದೊಂದು ಸಲ ನೀವು ಬೇಡ ಅನ್ನುವಂಥ ಒಂದು ಯೋಚನೆಗೂ ಬರ್ತಾರೆ. ಇಂಥ ಒಂದು ಸಿಚುವೇಷನಲ್ಲಿ ನೀವು ನಂಬಿ ಮುಂದೆ ಹೋಗೋದ್ರಲ್ಲೂ ಅರ್ಥ ಇರಲ್ಲ ಅಂತಲೇ ಹೇಳ್ತೀನಿ. ಇವರು ಈ ಒಂದು ರಿಲೇಷನ್ಶಿಪ್ನ ನೀವು ನಿಜವಾಗ್ಲೂ ಹ್ಯಾಂಡಲ್ ಮಾಡೋದು ನಿಮ್ಮ ಮೇಲೇ ಇರುತ್ತೆ. ಬಿಕಾಸ್ ಈ ಒಂದು ರಿಲೇಷನ್ಶಿಪ್ ಒಂಥರ ರೋಲರ್ ಕೋಸ್ಟರ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಿಮಗೆ. ಯಾವುದೇ ರೀತಿಯಾದ ಇಂಟೆನ್ಸಿಟಿ ಇಲ್ಲ ಹಾಗೂ ಕನ್ಸಿಸ್ಟೆಂಟ್ ಕಮಿಟ್ಮೆಂಟ್ ಈ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಸಿಗದೇ ಇರಬಹುದು. ಅದು ನಿಮ್ಮ ಮೆಸೇಜ್ ಆಗಿದೆ. ಐ ಹೋಪ್ ಇಟ್ ಹ್ಯಾವ್. ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.